ಆ, ಎಲ್ರಿಗೂ ನಮಸ್ಕಾರ. ಸೊ ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಎಕ್ಸಾಮ್ ಮುಗಿಸಿದ್ದೀರಿ, ಅದೇ ಒಂದು ದೊಡ್ಡ ವಿಚಾರ. ನಾನು ಪೇಪರ್ಸ್ಗಳೆಲ್ಲ ನೋಡ್ತಾ ಇದ್ದೆ. ಸೊ ಎಸ್ ಎ ಆಯಿತು, ಜನರಲ್ ಸ್ಟಡೀಸ್ 1 2 3 4 4 ಪೇಪರ್ಗಳು. ಸೊ ನಾನು ಏನೆಲ್ಲ ನಮ್ದು ಕ್ವಶನ್ಸ್ ಬಂತು ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಆದರೆ ನಮ್ಮ ಪ್ರಿಪ್ರೇಷನ್ಸ್ ಅಂದರೆ ಎಸ್ ಎ ಬಿಟ್ಟರೆ ಆಲ್ಮೋಸ್ಟ್ ಜಿ ಎಸ್ 1 2 3 4 ಅಲ್ಲಿ ಮೆಜಾರಿಟಿ ಟಾಪಿಕ್ಸು ಬಂದಿದೆ. ಹಾಗೆ ನಾವೇನು ಪ್ರಿಡಿಕ್ಟ್ ಮಾಡಿದ್ವಿ, ಜಿ ಎಸ್ 4 ಎಥಿಕ್ಸ್ 100% ಯು ಪಿ ಎಸ್ ಸಿ ಪ್ಯಾಟರ್ನಲ್ಲಿ ಬರುತ್ತೆ ಅಂತ. ಸೊ ಅದನ್ನು ಕೂಡ ನಾವು ವಿಟ್ನೆಸ್ ಮಾಡಿದ್ದೀವಿ. ಮತ್ತೆ ಅನಾಲಿಸಿಸ್ ಎಲ್ಲ ಕ್ವಶನ್ಗಳಲ್ಲಿ ಹಾಸು ಹೊಕ್ಕಾಗಿತ್ತು. ಇಟ್ ವಾಸ್ ಪಾರ್ಟ್ ಆಫ್ ಈಚ್ ಅಂಡ್ ಎವ್ರಿ ಕ್ವಶನ್, ರೈಟ್? ಸೊ ನಾವೇನು ಸ್ಟ್ರಗಲ್ ಮಾಡಿದ್ವಿ ಅಂಡ್ ಲೆಂತಿ ಕ್ವಶನ್ಸ್ಗಳ ಬಗ್ಗೆ. ಸೊ ದೆರ್ ಆರ್ ಸೋ ಮೆನಿ ಅಬ್ಜೆಕ್ಷನ್ಸ್ ಫ್ರಮ್ ಯುವರ್ ಸೈಡ್. ಬಟ್ ಆದರೆ ವಿ ಡಿ ಅಂದರೆ ನಾವು ಅದನ್ನು ಕಂಟಿನ್ಯೂ ಮಾಡಿದ್ವಿ ಆ್ಯಂಡ್ ವಿ ಡಿಡ್ ಇಟ್ ಅಂತ ನಾನು ಅನ್ಕೊಳ್ತೀನಿ. ಯಾರ್ಯಾರು ಬರೆದಿದ್ದೀರಿ, ಯಾರು ಫೀಡ್ಬ್ಯಾಕ್ ತೊಗೊಂಡಿದ್ದೀರಿ, ಹೌ ಟು ಅನಲೈಸ್ ಕ್ವಶನ್, ತುಂಬ ಜನ ಕಾಲ್ ಮಾಡಿ ಹೇಳಿದ್ದೀರಿ. ಐ ಆಮ್ ಗ್ರೇಟ್ಫುಲ್ ಟು ದ್ಯಾಟ್. ಸೊ ಖುಷಿ ಇದೆ ನಾವು ಹಾಕಿದ್ದು ಎಫರ್ಟು. ಸೊ ಪ್ರತಿ ದಿವಸ ಬೆಳಗ್ಗೆ 6 ಗಂಟೆಗೆ ಬಂದು 12 ಗಂಟೆವರೆಗೂ ಎಷ್ಟೋ ಸರಿ ಫೀಡ್ಬ್ಯಾಕ್ ಕಂಟಿನ್ಯೂಸ್ ಕೊಟ್ಟು, ಸಂಜೆ ಫೀಡ್ಬ್ಯಾಕ್ ಕೊಟ್ಟು, ಆನ್ಲೈನ್ ಫೀಡ್ಬ್ಯಾಕ್ ಕೊಟ್ಟು. ಸೊ ಇಟ್ ವಾಸ್ ನಾಟ್ ಎಕ್ಸಾಮ್, ಜಸ್ಟ್ ಎಕ್ಸಾಮ್ ಫಾರ್ ಯು ಪೀಪಲ್. ಅದು ಬರೀ ನಿಮಗೆ ಅಷ್ಟೇ ಎಕ್ಸಾಮ್ ಆಗಿರಲಿಲ್ಲ, ಸೊ ನನಗೂ ಕೂಡ ಅದು ಎಕ್ಸಾಮ್ ಆಗಿತ್ತು. ಸೊ ಇವೆಲ್ಲ ಮುಗಿಸಿದ್ದೀರಿ, ಬಟ್ ನಿಮ್ಮ ರಿಸಲ್ಟ್ ಬರೋವರೆಗೂ ಕೂಡ ಅದು ನಿಮಗೆ ಎಷ್ಟು ಕ್ಯೂರಿಯಾಸಿಟಿ ಇದೆಯೋ ನನಗೂ ಹಾಗೆ ಕ್ಯೂರಿಯಾಸಿಟಿ ಇದೆ. ತುಂಬ ಹೋಪ್ಸ್ ಇಟ್ಕೊಂಡಿದ್ದೀನಿ, ನೀವೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ವರಿ ಮಾಡ್ಕೋಬೇಡಿ, ಒಂದು ಎರಡು ಕ್ವಶನ್ ಬಿಟ್ಟಿದ್ದೀವಿ, ಆಗ ಎಡವರ್ಗಳು ಆಗಿರುತ್ತೆ, ಇಟ್ಸ್ ಪಾರ್ಟ್ ಆಫ್ ದಟ್. ಓವರಾಲಲ್ಲಿ ಚೆನ್ನಾಗಿ ಮಾಡಿದ್ದೀರಾ ಅಂತ ನನ್ನ ನಂಬಿಕೆ ಇದೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಇಂಟರ್ವ್ಯೂ ಪ್ರಿಪ್ರೇಷನ್ಗೆ ನಾವು ಮತ್ತೆ ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಒಂದು ರಿಕ್ವೆಸ್ಟ್. ಸೊ ನಿಮಗೆ ಆ್ಯಕ್ಚುಲಿ ಆಗಿದ್ದು ಹೆಲ್ಪ್ ಆಗಿದೆ ಅಂದರೆ, ಐ ಆಮ್ ನಾಟ್ ಫೋರ್ಸಿಂಗ್ ಎನಿಬಡಿ. ಸೊ ನಿಮಗೆ ನಾವು ಮಾಡಿದ್ದು ಹೆಲ್ಪ್ ಆಗಿದೆ ಅಂತ ಅನಿಸಿದರೆ, ಟಾಪರ್ ಐ ಎ ಎಸ್ ಇಂದ ಏನಾದ್ರು ಒಂದು ಸಿಕ್ಕಿದೆ, ಲೈಕ್ ಅನಾಲಿಸಿಸ್ ಮಾಡೋದು ನಾನು ಅದರಿಂದನೇ ಸ್ಟ್ರಾಂಗ್ ಅದೆ. ಸೊ ಇನ್ ಡೀಟೇಲ್ ಆಗಿ ಅಟ್ಲೀಸ್ಟು ಜಾಸ್ತಿ ದೊಡ್ಡ ವಿಡಿಯೋ ಮಾಡಿಕೊಟ್ರೆ ಐ ಆಮ್ ಹ್ಯಾಪಿ. ಅಟ್ಲೀಸ್ಟ್ 1 minute ವಿಡಿಯೋ ನೀವು ಏನು ಹೆಲ್ಪ್ ಆಯಿತು. ಯಾಕಂದರೆ 2 ಪಾರ್ಟು. ಒಂದು, ನಮ್ಮನ್ನು ನಾವು ಅಲೈನ್ ಮಾಡ್ಕೊಳ್ಳೋಕ್ಕೆ ಪ್ರತಿ ಸರಿ ನಾವು ಸ್ಟೂಡೆಂಟ್ಸ್ ಫೀಡ್ಬ್ಯಾಕನ್ನು ನಾವು ಮತ್ತೆ ತೊಗೊಂಡು ಅದರಿಂದ ಇಂಪ್ರೂವೈಸ್ ಹೆಂಗೆ ಮಾಡ್ಕೋಬೇಕು ನೆಕ್ಸ್ಟ್ ಎಕ್ಸಾಮ್ಗೆ. ಇಟ್ ಇಸ್ ನಾಟ್ ನೆಸರ್ಲಿ ಬರೀ ಕೆ ಪಿ ಎಸ್ ಸಿ ಅಂತಲ್ಲ, ನೆಕ್ಸ್ಟ್ ಈಗ ಅಪ್ಕಮಿಂಗ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಇದೆ, ಯು ಪಿ ಎಸ್ ಸಿ ಮೇನ್ಸ್ ಇದೆ. ಸೊ ಅಲ್ಲೂ ಕೂಡ ನಮ್ಮನ್ನು ನಾವು ಹೇಗೆ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಿಗುತ್ತೆ ನಮಗೆ. ಸೊ ಏನು ಕಲ್ತ್ರಿ, ಪ್ಲಸ್ ಮೋಟಿವೇಶನ್, ನಾವು ಕೂಡ ಮೋಟಿವೇಟ್ ಆಗಬೇಕು, ರೈಟ್? ಈ ಎಫರ್ಟರಲ್ಲೇ ನಾನು ಒಬ್ಬನೇ ನಿಮ್ಮ ಎದುರುಗಡೆ ಕೂತ್ಕೊಂಡು ಫೀಡ್ಬ್ಯಾಕ್ ಕೊಟ್ಟಿದ್ರು ಕೂಡ, ಬಟ್ ಸುತ್ತಮುತ್ತ ಸೊ ಅದ್ರ ಹಿಂದ್ಗಡೆಗೆ ವರ್ಕ್ ಮಾಡಿದವ್ರು ತುಂಬ ಜನ ಇದ್ದಾರೆ. ಸೊ ಅವ್ರಿಗೂ ಒಂದು ಮೋಟಿವೇಶನ್ನು, ಯಾವ ರೀತಿ ಅದು ಹೆಲ್ಪ್ ಆಯಿತು ಅಂತ. ತುಂಬ ರಿಗ್ರೆಸಿವ್ ಆಗಿ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಅದು ನಿಜವಾಗ್ಲೂ ಹೆಲ್ಪ್ ಆಗಿದೆ ಆದರೆ ದಯಮಾಡಿ ರಿಸಲ್ಟ್ ಬರೋರ್ಗೂ ಕಾಯಬೇಡಿ. ಸೊ ಈ ಕ್ಷಣನೇ, ಇವತ್ತೇ, ಓಕೆ? ಸೊ ಆ ಒಂದು ನಿಮಿಷನ ಜಾಸ್ತಿ ಮಾಡಿಕೊಟ್ರೆ ಐ ಆಮ್ ಹ್ಯಾಪಿ. ಓಕೆ? ಆ ಒಂದು ನಿಮಿಷನ ನೀವು ಇವಾಗ ಇಟ್ಕೊಂಡು ಒಂದು ವಿಡಿಯೋ ಮಾಡಿಕೊಟ್ರೆ, ಸೊ ದಟ್ ಇಸ್, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಮೋಟಿವೇಶನ್ ಸಿಗುತ್ತೆ. ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್.